ಪಾಕಿಸ್ತಾನದ ಮೇಲೆ ಇರಾನ್ ದಾಳಿ ಮಾಡಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇರಾನ್ ಸೇನೆ ದಾಳಿ ನಡೆಸಿದೆ. ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು, ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಅಟ್ಯಾಕ್ ಮಾಡಿದೆ. ಮಿಸೈಲ್ ಮತ್ತು ಡ್ರೋನ್ ಬಳಸಿ ಇರಾನ್ ದಾಳಿ ನಡೆಸಿರುವಂಥದ್ದು. ಜೈಷ್ ಅಲ್ ಅದಲ್ನ 2 ಬೇಸ್ಗಳ ಮೇಲೆ ಇರಾನ್ ಸೇನೆ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಮೇಲೆ ಇರಾನ್ ಸೇನೆ. ಮಿಸೈಲ್ ಮತ್ತು ಡ್ರೋನ್ ಅನ್ನು ಬಳಸಿ ದಾಳಿ ಮಾಡಿರುವ ಬಗ್ಗೆ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇರುವಂಥದ್ದು. ಮಿಸೈಲ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಬಳಕೆ ಮಾಡಿ ಅಟ್ಯಾಕ್ ಮಾಡಿದೆ. ಜೈಷ್ ಅಲ್ ಅದಲ್ನ 2 ಕೇಂದ್ರಗಳ ಮೇಲೆ ಗುರಿಯಾಗಿರಿಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ದಾಳಿ ಮಾಡಿದೆ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ನೋಡಿ. ಇರಾನ್ ಕಳೆದ 2 ದಿನಗಳಿಂದ 3ನೇ ದೇಶದ ಮೇಲೆ ದಾಳಿ ಮಾಡಿರುವಂಥದ್ದು. 3ನೇ ದೇಶ ಈಗ ಪಾಕಿಸ್ತಾನದ ಮೇಲೆ, ಅದರಲ್ಲೂ ಪಾಕಿಸ್ತಾನದಲ್ಲಿರುವಂಥ ಬಲೂಚಿಸ್ತಾನ್ ಅಂತ ನಾವು ಕರಿತೀವಿ, ಆ ಭಾಗದ ಮೇಲೆ ಒಂದಷ್ಟು ಉಗ್ರರ ಭಯೋತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾ ಇದ್ದಂಥ ಬೇಸ್ಗಳ ಮೇಲೆ, ಕೇಂದ್ರದ ಮೇಲೆ ಭಯೋತ್ಪಾದನಾ ಚಟುವಟಿಕೆ ನಡೆಸ್ತಾ ಇದ್ದಂಥ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಇವತ್ತು ವಿದೇಶಾಂಗ ಸಚಿವರಾಗಿರುವಂಥ ಎಸ್ ಜೈಶಂಕರ್ ಅವರು ತೆರಳಿದ್ರು, ಭೇಟಿ ಮಾಡ್ಕೊಂಡು ಬಂದಿದ್ರು. ಈ ಭೇಟಿಯ ಬೆನ್ನಲ್ಲೇ ಈ ದಾಳಿ ಆಗಿರುವಂಥದ್ದು. ಮಿಸೈಲ್ ಹಾಗೂ ಡ್ರೋನ್ ಅನ್ನು ಬಳಸಿ ದಾಳಿಯನ್ನ ಮಾಡಲಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ತಾಣಗಳನ್ನು ಗುರುತಿಸಿಕೊಂಡು ಅದನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರುವಂಥದ್ದು ನೋಡಿ. 2 ಕಡೆ ಇರಾನ್ನ ಬಾಂಬ್ 2 ಕಡೆ ಅಟ್ಯಾಕ್ ಮಾಡಿರುವಂಥದ್ದು. ಇರಾನ್ನ ಸ್ಥಳೀಯ ಮಾಧ್ಯಮಗಳು ಈಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು 2 ಬೇಸ್ ಮೇಲೆ ದಾಳಿಯನ್ನ ಮಾಡಿದೆ ಅಂತೇಳಿ. ಬಲೂಚಿ ಮಿಲಿಟೆಂಟ್ ಗ್ರೂಪ್ ಆಗಿರುವಂತಹ ಜೈಷ್ ಅಲ್ ಅದಲ್ ಅದರ ಮೇಲೆ ಗುರಿಯಾಗಿಸಿಕೊಂಡು 2 ಕಡೆ ದಾಳಿಯನ್ನ ಮಾಡಿದೆ ನೋಡಿ. ರೆವಲ್ಯೂಷನರಿ ಗಾರ್ಡ್ಸ್ ಲಾಂಚ್ಡ್ ಮಿಸೈಲ್ ಅಟ್ಯಾಕ್, ಅದು ಇರಾಕ್ ಮತ್ತು ಸಿರಿಯಾ ಮೇಲೆ ದಾಳಿಯನ್ನು ಮಾಡಿತ್ತು. ಈಗ ಇದರ ಬೆನ್ನಲ್ಲೇ ಪಾಕಿಸ್ತಾನದ ಬಲೂಚಿಸ್ತಾನದ ಮೇಲೆ 2 ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿದೆ. ಜೈಷ್ ಅಲ್ ಅದಲ್ ಅನ್ನುವ ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರದ ಮೇಲೆ, ಅಂದರೆ ಅದರ ಮಿಲಿಟರಿ ಬೇಸ್ ಮೇಲೆ ಅದನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನು ನಡೆಸಿರುವಂಥದ್ದು. ಇರಾನಿಯನ್ ಸೆಕ್ಯೂರಿಟಿ ಫೋರ್ಸ್ ISF ಜೊತೆಗೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದೆ ಇದು ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸೊ ಅದರ ಬೇಸ್ಗಳ ಮೇಲೆ ಹಿಟ್ ಮಾಡಿದ್ದು, ಅದಕ್ಕೆ ಬೇಸನ್ನು ಅಟ್ಯಾಕ್ ಮಾಡಿದ್ದು, ಬೇಸ್ಗಳ ಮೇಲೆ ಸಂಪೂರ್ಣವಾಗಿ ಅದನ್ನು ನಾಶಪಡಿಸಿದೆ ಮಿಸೈಲ್ಗಳು ಹಾಗೂ ಡ್ರೋನ್ ಅನ್ನು ಬಳಕೆ ಮಾಡಿಕೊಂಡು. ಸೊ ನಮಗೆ ಈಗ ಸಿಗ್ತಾ ಇರುವಂಥ ಈ ಕ್ಷಣದ ಅಪ್ಡೇಟ್ ಇದು. ಜೈಷ್ ಅಲ್ ಅದಿಲ್ ಸುನ್ನಿ ಮಿಲಿಟೆಂಟ್ ಗ್ರೂಪ್ ಅದರ ಮೇಲೆ ದಾಳಿ ಆಗಿರುವಂಥದ್ದು. ಸೊ ಇರಾನ್ ಸೇನೆ ದಾಳಿಯನ್ನು ನಡೆಸಿದೆ ನೋಡಿ. ಮಿಸೈಲ್ ದಾಳಿ ಆಗ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ. ಒಂದು ಕಡೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ಕೇವಲ ಮಿಸೈಲ್ನ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ಡ್ರೋನ್ಗಳ ಬಳಕೆ ಕೂಡ ಆಗಿದೆ ಅಂತ ಹೇಳಲಾಗ್ತದೆ. ಡ್ರೋನ್ಗಳ ಮೂಲಕವೂ ಕೂಡ ದಾಳಿ ಆಗಿದೆ, ಆಗಿರುವಂಥದ್ದು. ಸೊ ನೋಡಿ, ಈಗ ಇರಾನ್ ಏನು ಗುರುತು ಮಾಡಿ ಪಾಕಿಸ್ತಾನದ ಭಯೋತ್ಪಾದಕ ಉಗ್ರ ನೆಲೆ, ಇದು 2012ರಲ್ಲಿ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಕರೆಯಲಾಗಿತ್ತು. ಸೊ ಈಗ ಅದರ 2 ಬೇಸ್ಗಳ ಮೇಲೆ ಇರಾನ್ ದಾಳಿ ಮಾಡಿದೆ.